ಸೂಳೆಕೆರೆಯ ವ್ಯಾಪ್ತಿಯಲ್ಲಿ ಚಿರತೆಗಳ ಅಟ್ಟಹಾಸ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಜಮೀನಿಗೆ ನೀರು ಕಟ್ಟಲು ಹೋದಾಗ ರೈತರ ಮೇಲೆ ಇದೀಗ ಚಿರತೆ ದಾಳಿ ಮಾಡಿದೆ. ಕೆರೆ ಬಿಳಚಿ ಗ್ರಾಮದಲ್ಲಿನ ಆಸ್ಪತ್ರೆಯಲ್ಲಿ ಗಾಯಾಳಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸೂಳೆಕೆರೆ ತೊಟ್ಟಿಲು ಈ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಸೂಳೆಕೆರೆ ವ್ಯಾಪ್ತಿಯಲ್ಲಿ 3 ಚಿರತೆ ಮರಿಗಳಿದೆ ಅನ್ನೋ ಶಂಕೆ ಇದೆ. ಅರಣ್ಯ ಸಿಬ್ಬಂದಿ ಚಿರತೆ ಸೆರೆ ಹಿಡಿರಿ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಸದ್ಯಕ್ಕೆ ಆಗ್ರಹ ಮಾಡ್ತಿದ್ದಾರೆ. ರೈತರ ಮೇಲೆ ಈಗ ದಿಢೀರಾಗಿ ಅಟ್ಯಾಕ್ ಮಾಡಿರುವಂಥದ್ದು ಚಿರತೆ. ಹಾಗಾಗಿ ಕೂಡಲೇ ಈ ಚಿರತೆಯನ್ನ ನೀವು ಸೆರೆ ಹಿಡಿರಿ ಅಂತಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ. ಹೀಗೆ ಚನ್ನಗಿರಿ ತಾಲೂಕಿನ ಸೂಳೆಕೆರೆ ತೊಟ್ಟಿಲು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಚಿರತೆ ಅಟ್ಯಾಕ್ ಮಾಡಿದೆ ರೈತನ ಮೇಲೆ. ಹಾಗಾಗಿ ಕೂಡಲೇ ಚಿರತೆಯನ್ನ ಸೆರೆ ಹಿಡಿರಿ ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯ ಮಾಡ್ತಿದ್ದಾರೆ. ಜಮೀನಿಗೆ ನೀರು ಕಟ್ಟಲಿಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ರೈತನ ಮೇಲೆ ದಿಢೀರಾಗಿ ಚಿರತೆ ದಾಳಿ ಮಾಡಿದೆ. ಈ ಭಾಗದಲ್ಲಿ ಚಿರತೆಗಳ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ. ಜನ ಇಲ್ಲಿ ಹೆದರ್ಕೊಂಡು ಭಯಭೀತರಾಗಿ ಓಡಾಡ್ತಾ ಇದ್ದಾರೆ. ಹಾಗಾಗಿ ಈಗ ಸೆರೆ ಹಿಡಿರಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಚಿರತೆ ಮರಿ ಬರ್ತಾ ಇತ್ತು. ನಾವು ಚಿರತೆ ಮರಿ ಅಂತ ಅದೇನು ನಾವು ಇದು ಮಾಡಿಲ್ಲ, ಯಾವುದೋ ನೀರ್ನಾಯಿ ಅಂತ ಸುಮ್ಮನೆ ಹೋಗ್ತಿದ್ವಿ. ಅದು ಚಿರತೆ ಪಕ್ಕದ ತೋಟದಾಗಿಂದ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ವಿ. ಆಮೇಲಿಂದ ನಾವು ಬಿದ್ವಿ, ಅದು ವಾಪಸ್ ಹೋದ್ಮೇಲೆ ಮತ್ತೆ ತಿರುಗಿ ನೋಡಿದರೆ ಆ ಮರಿ ದಾರಿಯಾಗೆ ಹೋಗ್ತಿತ್ತು. ಅಷ್ಟು ನೋಡಿ ನಾವು ಎದುರಿ ವಾಪಸ್ ಮತ್ತೆ ತೋಟಕ್ಕೆ ಹೋಗಿದ್ವಿ. ಎಷ್ಟು ಮರಿ ಇದ್ದು ಸರ್? ಅದು ನಾವು ಒಂದು ನೋಡಿದ್ವಿ, ಇನ್ನೊಂದು ಅಲ್ಲೇ ಇತ್ತು. ಅದು ಅಷ್ಟು ನಮ್ಗೆ ಕಾಣಲಿಲ್ಲ. ಅದು ಮರಿ ನೋಡಿ ಮತ್ತು ನಮ್ಮ ಮೇಲೆ ಏನಾರ ಅಟ್ಯಾಕ್ ಮಾಡ್ಬೋದು ಅಂತ ತಿರ್ಗಾ ತೋಟಕ್ಕೆ ವಾಪಸ್ ಹೋದ್ವಿ, ದಾರಿಯಾಗಿದ್ವಿ ಅಂತ. ನೀವು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಯಾರಾದರೂ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಈಗ ಚನ್ನಗಿರಿಗೆ ಇದಾರಂತ ನಮಗೆ ಕಾಲ್ ಮಾಡಿದ್ರು. ಬರ್ತಿದ್ದೀನಿ ನಾನು, ಒಂದು 3/4 ಗಂಟೆಗೆ ಬರ್ತೀನಿ ಅಲ್ಲಿಗೆ ಅಂತ ಹೇಳಿದ್ದಾರೆ. ಅದೇ ಜಾಗದಲ್ಲಿ ಈ ಮೊದಲೇನಾದರೂ ಚಿರತೆ ಏನಾದರೂ ನೋಡಿ? ಯಾವಾಗಲೂ ಕಂಡಿಲ್ಲ. ಹೋದ ವರ್ಷ ಏನೋ ತಿರುಗಾಡಿದ ಜನ ಹೇಳ್ತಿದ್ರು. ಈ ವರ್ಷ ಎಲ್ಲೂ ತಿರುಗಾಡಿದ್ ನೋಡಿಲ್ಲ. ಸಡನ್ ಆಗಿ ಬೆಳಿಗ್ಗೆ ಅಟ್ಯಾಕ್ ಮಾಡಿದ್ದೆ. ನೋಡಿ, ಈ ಜಾಗದಲ್ಲಿ ಚಿರತೆ ಒಂದು ಅಟ್ಯಾಕ್ ಅನ್ನು ಮಾಡಿರ್ತಕ್ಕಂಥದ್ದು. ಇವರು ಅದೃಷ್ಟವಶಾತ್ ಇವರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಂದ್ರೆ ಆ ಸಂದರ್ಭದಲ್ಲಿ ಇವರು ಕೂಗಿಕೊಂಡಿದ್ದರಿಂದ